ಓಂ ಶ್ರೀ ಗುರುದೇವ ನಮಃ. ಶ್ರೀ ದಕ್ಷಿಣ ಕಾಳಿಕಾಳಿ ಅಮ್ಮನವರ ಪುಣ್ಯಕ್ಷೇತ್ರ ನರಸಿಂಹಾಜಪುರ ಕಂಸಂದ್ರ ಗ್ರಾಮದಲ್ಲಿ ಈ ವರ್ಷ 2026ರಂದು 26/3 ರಿಂದ ಏಪ್ರಿಲ್ 1ರವರೆಗೂ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಜಾತ್ರಾ ಮಹೋತ್ಸವ ಪ್ರಯುಕ್ತ ತಮ್ಮಸಂದ್ರ ಗ್ರಾಮ ನರಸಿಂಹಾಜಪುರ ಕಂಸಂದ್ರ ಗ್ರಾಮದಲ್ಲಿ ಈ ಹಿಂದೆ ಸುಮಾರು ವರ್ಷಗಳು ಬಸ್ ಸ್ಟಾಪ್ ಇರಲಿಲ್ಲ. ಆಗ ನಮ್ಮ ಬಸ್ಗೆ ಬಂದಂತ ಮಹಿಳೆಯರು, ಮಕ್ಕಳು, ವೃದ್ಧರು ಬಿಸಿಲಲ್ಲಿ ನಿಂತ್ಕೊಂಡು ಮಳೆ ಇದನ್ನ ನಿಂತಿದ್ರು. ಆ ಕಾರಣ ನಾವು ಅದ ಮನಗಂಡಂತ ದೇವಸ್ಥಾನದವರು ಇಲ್ಲೊಂದು ಬಸ್ ಸ್ಟಾಪ್ ಮಾಡಿದ್ರೆ ಮಹಿಳೆಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕಂಸಂದ್ರ ಕಾಲೋನಿ ಇಲ್ಲಿ ಒಂದು ಬಸ್ ಸ್ಟಾಪ್ ದೇವಸ್ಥಾನದ ವತಿಯಿಂದ ನಿರ್ಮಾಣ ಮಾಡ್ತಿದ್ವಿ. ಅದು 21ನೇ ತಾರೀಕು ಭಾನುವಾರ ಬೆಂಗಳೂರಿಂದ ಉದ್ಘಾಟನೆ ಆಗಿದೆ. ಸ್ಥಳೀಯ ಶಾಸಕರ SR ವಿಶ್ವನಾಥ್ ಅವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಶಾಸಕರಾದಂತ ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರು ಹಾಗೂ ರಾಜರಾಜೇಶ್ವರಿ ನಗರ ಶಾಸಕರಾದ ಮುನಿರತ್ನ ಅವರು ಹಾಗೂ ಗಣ್ಯಾತಿ ಲಕ್ಷ್ಮೀ ಮೇಡಮ್, ಗರುನಹಳ್ಳಿ ಮಹಾಲಕ್ಷ್ಮಿ ಟ್ರಸ್ಟ್ ನ ಸಂಸ್ಥಾಪಕರಾದಂತ ಲಕ್ಷ್ಮೀ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಗೂ ಈ ಊರಿನ ಮುಖಂಡರಾದ ಶ್ರೀ ನರಸಿಂಹಮೂರ್ತಿ ಅವರು ಹಾಗೂ ಕೊಳಗನಹಳ್ಳಿ ವೆಂಕಟೇಶಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ಹಾಗೂ ನಮ್ಮ ಕಿತ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನರಸೇಗೌಡರು ಹಾಗೂ ಉಪಾಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಇವರ ಸಮ್ಮುಖದಲ್ಲಿ ಬಸ್ ಸ್ಟಾಪ್ ಉದ್ಘಾಟನೆ ಆಯಿತು. ಅದರಿಂದ ನೋಡಿ ಬರದಿಂದ ಕೆಲಸ ಸಾಕ್ತಿದೆ. ಅದ್ದೂರಿಯಾಗಿ ಜನಕ್ಕೆ ಅನುಕೂಲ ಆಗಬೇಕು. ಬರೀ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರಸಾದ ಅಮ್ಮನವರು ಆಶೀರ್ವಾದ ಕೊಡೋದಲ್ಲ, ಬಂದು ಭಕ್ತಾದಿಗಳು ನೆಲ್ಲಲ್ಲಿ ನಿಂತ್ಕೊಬೇಕು. ಇಲ್ಲ ನೀರು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ. ಬಂದವರಿಗೆ ನೀರು ಕುಡಿಯುವಂತ ನೀರು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ದೇವಸ್ಥಾನ ವತಿಯಿಂದ. ನಮಸ್ಕಾರ, ನಾನು ಅರ್ಸಿಕೆ ಉಮೇಶ್ ಅಂತ, ಸಮಾಜ ಸೇವಕರು. ಈ ಜಾತ್ರೆ ವಿಶೇಷವಾಗಿ ಮಾರ್ಚ್ 26ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕುವರೆಗೂ ನಡೆಯುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ ತುಂಬಾ ಮಠಾಧೀಶರುಗಳು, ಗಣ್ಯ ವ್ಯಕ್ತಿಗಳು, ಸೊ ಹಲವಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸೊ 26ನೇ ತಾರೀಕು ಬಂದು ಹೋಮ ಹವನ ಎಲ್ಲ ಇರುತ್ತೆ. ಸೊ 27ಕ್ಕೆ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು 28ನೇ ತಾರೀಕು ಪೂರ್ಣಾಹುತಿ ಹೋಮ, ಸಂಜೀವ ಪಾರಾಯಣ ಹೋಮ, ಸುಮಾರು ಹೋಮಗಳು ಇರುತ್ತೆ. ಸೊ ವಿಶೇಷವಾಗಿ ಅಂದರೆ ಅವತ್ತು 28ನೇ ತಾರೀಕು ಶಿವಾರ ಉಮೇಶ್ ಅವರಿಂದ ಖ್ಯಾತ ಹರಿಕತೆ ಕೀರ್ತನ ಇರುತ್ತೆ. ಸೊ 29ನೇ ತಾರೀಕು ಅಮ್ಮನವರ ವೇಷಭೂಷಣ ಧರಿಸಿ ಗಾಯನ ಮತ್ತು ದೇವಿ ಪುರಾಣ ಕಥೆ ಏರ್ಪಡಿಸಿದ್ವಿ. 30ನೇ ತಾರೀಕು ಎಲ್ಲ ಕುಂಭ, ಪ್ರಧಾನ ಕುಂಭ ಆರಾಧನೆ, ಮಹಾಸುದರ್ಶನ ಹೋಮ, ಹಲವಾರು ವಿಶೇಷ ಹೋಮಗಳನ್ನು ಹಮ್ಮಿಕೊಂಡಿದೆ. ಮತ್ತು ಇನ್ನೊಂದು ವಿಶೇಷವಾಗಿ ಏನಂದರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಗಮನ ಇರುತ್ತೆ. ಅವರಿಗೆ ಆರತಿ ಹಾಗೂ ಉತ್ಸವವನ್ನು ಹಮ್ಮಿಕೊಂಡಿದ್ದೀವಿ. 31ನೇ ತಾರೀಕು ವಿಶೇಷವಾಗಿ ಶ್ರೀ ಗಂಗವನಹಳ್ಳಿ ದಾಸನಪುರ ಹೋಬಳಿ ವತಿಯಿಂದ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿ ಅವರ ವತಿಯಿಂದ ದೇವಿ ಮಹಾತ್ಮೆ ಅಥವಾ ರಕ್ತ ಬೀಜಾಸುರ ಪೌರಾಣಿಕ ನಾಟಕವನ್ನು ಏರ್ಪಡಿಸಿದೆ ಜಾತ್ರೆ ಪ್ರಯುಕ್ತ. ಕೊನೆಯದಾಗಿ 1/4/2026ರಂದು ಅಮ್ಮನವರಿಗೆ ಮಡ್ಲಕ್ಕಿ ಸಮರ್ಪಣೆ ಇರುತ್ತೆ. ಅದಾದ್ಮೇಲೆ ಪ್ರಮುಖ ರಾಜ ಬೀದಿಗಳಲ್ಲಿ ಅಮ್ಮನವರು ಉತ್ಸವ ಏರ್ಪಾಡು ಮಾಡಿದ್ದೀವಿ.